ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಕನ್ನಡತಿ ವ್ಲಾಗ್. ಇವತ್ತು ಮಾರ್ನಿಂಗ್ ವೆದರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬೆಳಿಗ್ಗೆ ವಾಕಿಂಗ್ ಮಾಡಿ ನಂತರ ಬಂದು ನೀರನ್ನು ಕಾಯಿಸ್ಕೊಂಡು ನೀರು ಕುಡ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತು ಬಿಸಿ ಬಿಸಿ ವಾಮ್ ವಾಟರ್ನ ಕುಡಿಯೋಣ. ಬೆಳಿಗ್ಗೆ ಎದ್ದು ವಾಮ್ ವಾಟರ್ನ ಕುಡಿದ್ರೆ ದೇಹಕ್ಕೆ ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬ ಎನರ್ಜಿ ಸಿಗುತ್ತೆ. ಆ್ಯಂಡ್ ನನ್ನ ಮಗಳಿಗೆ ಇವತ್ತು ಕೆಮ್ಮು ಮತ್ತು ಶೀತ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಮಕ್ಳ ಖಾರ ಅಂತ ಹೇಳ್ಬಿಟ್ಟು ಅಂಗಡಿಗಳಲ್ಲಿ, ಗದ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದು ತಾಯಿ ಹಾಲಲ್ಲಾದರೂ ಹಾಕ್ಬೋದು ಅಥವಾ ಹಸುವಿನ ಹಾಲಲ್ಲಾದ್ರೂ ಅದನ್ನು ಸ್ವಲ್ಪ ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ಕಲ್ಲನ್ನ ತೊಗೊಂಡು ಅದರಲ್ಲಿ ಹಾಲನ್ನು ಅದ್ದಿ ಅದರಲ್ಲಿ ತೇದು ಅದರದ ರಸ ನಮಗೆ ಹಾಲಿಗೆ ಬೀಳಬೇಕು. ಸೊ ಆ ಥರ ತೇದು ಪ್ರತಿಯೊಂದನ್ನು ಅದರಲ್ಲಿ 4-5 ಥರ ವೆರೈಟೀಸ್ ಆಫ್ ಹಳೆ ಕಾಲದ್ದು ಇದು. ಸೊ ಆವಾಗಿಂದನೂ ಇದನ್ನೇ ಮಕ್ಕಳಿಗೆ ಹಾಕಿ ಅದನ್ನು ತೇದು ಅದನ್ನು ಹಾಲಲ್ಲಿ ಕುಡಿಸ್ತಾರೆ. ಸೊ ಅದರಿಂದ ಮಕ್ಕಳಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಮಕ್ಕಳು ಚೂಟಿ ಕೂಡ ಆಗ್ತಾರೆ, ತುಂಬಾ ಆ್ಯಕ್ಟಿವ್ ಆಗ್ತಾರೆ. ಸೊ ಅದರಿಂದ ಇದನ್ನು ತೇದು ಅದರಲ್ಲಿರೋ ರಸನ ಹಾಲಿಗೆ ಬೆರೆಸಿ ನಂತರ ಅದನ್ನು ಮಕ್ಕಳಿಗೆ ಕುಡಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಕಫ ಮಂಜಿನಂತೆ ಕರಗೋಗ್ಬಿಡುತ್ತೆ ಸೊ ಇದರಲ್ಲಿ. ಸೊ ಇದು ನೀವು ಕೂಡ ಟ್ರೈ ಮಾಡಿ ಒಂದ್ಸಲಿ. ಹಾಗೆ ಅದ್ರ ಜೊತೆಗೆ ಮೆಣಸು ಕೂಡ ಹಾಕ್ಕೊಳ್ಳಿ. ಮೆಣಸು ಕೂಡ ಹಾಕಿ ಅದನ್ನು ತೇದು ಮಕ್ಕಳಿಗೆ ಅದನ್ನು ಕುಡಿಸೋದು. ಮೆಣಸು ಹಾಕೋದ್ರಿಂದ ತುಂಬಾ ಕಫ ಗಂಟಲಲ್ಲಿ ಹೊಡೆಯುತ್ತಂತೆ. ಸೊ ಅದನ್ನು ಹಳೆ ಕಾಲದಲ್ಲಿ ನಮ್ಮ ತಾತ ಅಜ್ಜಿ ಕಾಲದಲ್ಲಿ ಅದನ್ನು ಹೇಳ್ತಾಯಿದ್ರು. ಸೊ ಅದರಿಂದ ಮೆಣಸು ಈ ಥರ ಮಕ್ಳ ಖಾರ ಅಲ್ಲಿ ಹೋಗಿ ಕೇಳಿದ್ರೆ ಗದ್ಗೆ ಅಂಗಡೀಲಿ ಅವರೇ ಕೊಡ್ತಾರೆ. ಮಕ್ಳ ಖಾರ ಕೊಡಿ ಅಂತ ಹೇಳಿದ್ರೆ ಫುಲ್ ಪ್ಯಾಕೆ ಅವರು ನಿಮಗೆ ಕೊಡ್ತಾರೆ. ಅದನ್ನು ಮಕ್ಳಿಗೆ ಹಾಕೋದು. ಹಾಗೆ ಇಲ್ಲಿ ನನ್ನ ಮಗಳು ತುಂಬ ತೀಟೆ ಮಾಡ್ತಾಯಿದ್ದಾಳೆ. ಸೊ ಅದನ್ನೆಲ್ಲ ಎತ್ಕೊಂಡು ತಿನ್ನೋದು ಅದೆಲ್ಲ ಮಾಡ್ತಾಯಿದ್ದಾಳೆ. ಸೊ ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಬಂದು ಜೈಕಾಯಿ ಬಜಾ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ಬೆನಿಫಿಟ್ ಇದೆ. ಅದರಿಂದ ಗಂಟಲಲ್ಲಿ ಮಕ್ಕಳಿಗೆ ಕಫ ಎಲ್ಲ ಕರಗಿ ಅದು ಮೋಷನಲ್ಲಿ ಅವ್ರಿಗೆ ಹೋಗುತ್ತೆ. ಸೊ ಅದರಿಂದ ನೀವು ಇದನ್ನು ತಪ್ಪದೆ ಮಕ್ಕಳಿಗೆ ಹುಟ್ಟಿದಾಗಿಂದ ಹಿಡಿದು ಮಕ್ಕಳಿಗೆ 3 ವರ್ಷದ ತನಕನೂ ಇದನ್ನು ಹಾಕಬೇಕು. ನಾನು ಹುಟ್ಟಿದ 1 ತಿಂಗಳು ಅಷ್ಟೇ ಹಾಕಿಲ್ಲ. ಸೊ 1 ಮಂತಿಂದ ಸ್ಟಾರ್ಟ್ ಮಾಡಿದ್ದು ಇನ್ನೂ ನಾನು ಹಾಕ್ತಾಯಿದ್ದೀನಿ. ನನ್ನ ದೊಡ್ಡ ಮಗಳಿಗೂ ಇದನ್ನೇ ನಾನು ಹಾಕಿದ್ದು. ಸೊ ಚಿಕ್ಕ ಮಗಳಿಗೂ ಕೂಡ ಇದನ್ನೇ ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾವುದೇ ಸಿರಪ್ಪಿಂದನೂ ನನ್ನ ಮಗಳಿಗೆ ಕೆಮ್ಮು ನೆಗಡಿ ಹೋಗಲ್ಲ. ಸೊ ಇದನ್ನು ಹಾಕಿದ್ರೆ ಒಂದು 2 ಡೇಸ್ 3 ಡೇಸಲ್ಲೇ ಹೋಗ್ಬಿಡುತ್ತೆ. ನಾನು ವೀಕ್ಲಿ 2 ಡೇಸ್ ಹಾಕ್ತೀನಿ ಈ ಒಂದು ಮಕ್ಳ ಖಾರವನ್ನು. ಸೊ ಅವಳು ಕುಡಿಯೋಕ್ಕೆ ತುಂಬ ಅಳ್ತಾ ಇದ್ದಾಳೆ. ಸೊ ಅದರಿಂದ ಕೈಯೆಲ್ಲ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಅದಾದಮೇಲೆ ಎಳೆ ಬಿಸಿಲು ಕರ್ಕೊಂಡು ಬಂದೆ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇವಾಗ ಹೋಗಿ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಇಲ್ಲಿ ನನ್ನ ಮಗಳು ತುಂಬ ಅಂದರೆ ತುಂಬ ತುಂಟಿಯಾಗಿಬಿಟ್ಟಿದ್ದಾಳೆ. ಸೊ ಅವಳದೊಂದು ಕ್ಲಿಪ್ಪಿಕ್ಸ್ ಆ್ಯಡ್ ಮಾಡಿದ್ದೆ. ಎಳೆ ಬಿಸಿಲು ಕಾಯಿಸೋದ್ರಿಂದ ಮಕ್ಕಳಿಗೆ ವಿಟಮಿನ್ D3 ಸಿಗುತ್ತೆ ಫ್ರೆಂಡ್ಸ್.